ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ನಮ್ಮ ಅಮ್ಮನ ಮನೆ ಹಿತ್ಲ ಅಂತ ಹೇಳ್ತೀವಿ. ಹಿಂದ್ಗಡೆ ಸ್ವಲ್ಪ ಜಾಗ ಇರುತ್ತಲ್ಲ, ಆ ಥರ ಇದಕ್ಕೆ. ಸೊ ಅವೆಲ್ಲ ತೋರಿಸೋಣ ನಿಮಗೆ ಅಂತ. ನೋಡಿ ಫ್ರೆಂಡ್ಸ್, ಜಾಯಿಕಾಯಿ ಮರ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮನ ಮನೇಲಿ ಜಾಯಿಕಾಯಿ ಮರ ಇದೆ. ತುಂಬ ಚೆನ್ನಾಗಿ ನೋಡಿ ಯಾವ ರೀತಿ ಬೆಳೆದಿದೆ ಅಂತ. ಜಾಯಿಕಾಯಿ ಆಗುತ್ತೆ. ನಾನು ಇಲ್ಲಿಂದನೇ ಜಾಯಿಕಾಯಿ ತೊಗೊಂಡು ಹೋಗ್ತೀನಿ ವರ್ಷಕ್ಕೂ. ನೋಡಿ ಯಾವ ರೀತಿ ಆಗಿದೆ ಅಂತ. ಇದು ಹೊಡೆದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಜಾಯಿಕಾಯಿ ಮರ, ಹಾಗೆಯೇ ಲಿಂಬು, ಲೆಮನ್ ಗಿಡ. ಏನು ಲಿಂಬು ಆಗಿಲ್ಲ ಇದಕ್ಕೆ, ಲೆಮನ್ ಆಗಿಲ್ಲ. ಹಾಗೆಯೇ ಬಾಳೆ ಗಿಡ ಇದೆ. ಆಮೇಲೆ ಹಲಸಿನ ಗಿಡ, ಹಲಸಿನ ಮರ ಇದೆ ನೋಡಿ. ತೆಂಗಿನಕಾಯಿ ಇದೆ, ಬಾಳೆ ಇದೆ. ಸೊ ಈ ಥರ ನೋಡಿ. ಸ್ವಲ್ಪ ಬಿಸಿಲು ಊರಲ್ಲಿ, ಆದರೂ ಈ ಮರಗಳೆಲ್ಲ ಇರೋದ್ರಿಂದ ತಣ್ಣಗಿದೆ. ಅಮ್ಮನ ಮನೆ ಅಂದ್ರೇ ಖುಷಿ. ಅದು ಬಿಸಿಲು ತಣ್ಣಗೆಲ್ಲ ಬರಲ್ಲ ಇದರಲ್ಲಿ. ನೋಡಿ ಹಲಸಿನ ಹಣ್ಣು ನೋಡಿ, ಹಲಸಿನ ಮರ, ತೆಂಗಿನ ಮರ, ಹೂವಿನ ಗಿಡ ಕೂಡ ಇದೆ. ಮಾವಿನ ಮರನೂ ಇದೆ. ಮಾವು ತುಂಬ ಸ್ವೀಟು. ಈ ಮರದ ಮಾವಂತೂ, ಮಾವಿನ ಹಣ್ಣಂತೂ ಸಖತ್ತಾಗಿ ಸ್ವೀಟಾಗಿದೆ, ತುಂಬ ಸ್ವೀಟಾಗಿದೆ. ಬಾಳೆ ಇದಾಗಿ, ಬಾಳೆ ಮರ ಗಿಡಕ್ಕೆ ನೋಡಿ ಬಾಳೆಹಣ್ಣಾಗಿದೆ, ಹಣ್ಣಾಗ್ತಾ ಇದೆ. ಪಪ್ಪಾಯಕ್ಕೆ ಒಂದು ಚಿಕ್ಕ ಪಪ್ಪಾಯ ಆಗಿದೆ. ಚಂಪೆ ಹೂವಿದೆ, ಚಂಪಾ ಹೂವಿನ ಮರ ಇದೆ ನೋಡಿ. ಇದು ಹೂಗಳೆಲ್ಲ ಮೇಲಾಗಿದೆ, ಕೆಳಗಡೆ ಎಲ್ಲ ಸ್ವಲ್ಪ ಆಗಿಲ್ಲ. ನೋಡಿ ಬೇರ್ ಹಲಸಿನ ಮರ ಇದೆ. ಆಮೇಲೆ ಬಿಂಬಲ್ಕಾಯಿ ಇದೆ. ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್. ಬೇರೆ ಹಲಸಿನ ಮರ ನೋಡಿ, ಇನ್ನೂ ಆಗಿಲ್ಲ, ಚಿಕ್ಕ ಗಿಡ ಅದು. ಬಿಂಬಲ್ಕಾಯಿ ತೋರಿಸ್ತೀನಿ. ಬಿಂಬಲ್ಕಾಯಿ ಮರಕ್ಕೆ ಯಾವುದೋ ಒಂದು ಬರ್ಡ್ ಕೂತ್ಕೊಂಡಿತ್ತು ಅನಿಸುತ್ತೆ. ಬಂದ ತಕ್ಷಣ ಹಾರೋಯ್ತು, ಭಯ ಆಗೋಯ್ತು ನನಗೆ. ನೋಡಿ ಬಿಂಬಲ್ಕಾಯಿ ನೋಡಿ, ತುಂಬ ಆಗುತ್ತೆ. ಯಾಕೋ ಬಿಂಬಲ್ಕಾಯಿ ಕಾಣಿಸ್ತಾನೆ ಇಲ್ಲ, ಸ್ವಲ್ಪ ಸ್ವಲ್ಪ ಆಗಿದೆ. ಇಲ್ಲಾಂದರೆ ಮರನೇ ಕಾಣಿಸಲ್ಲ, ಅಷ್ಟು ತುಂಬ ಹೋಗಿಬಿಡುತ್ತೆ ಬಿಂಬಲ್ಕಾಯಿ. ಹಸಿರಾದಂತಹ ಮರ ಗಿಡಗಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಕರಿಬೇವಿನ ಗಿಡ ನೋಡಿ ಎಷ್ಟು ಚಿಕ್ಕದೆಲ್ಲ ಎಲ್ಲ ಕಡೆ ಆಗಿದೆ ನೋಡಿ. ಚಿಕ್ಕ ಕರಿಬೇವು ಗಿಡ. ಸ್ವಲ್ಪ ಇದು ಬೀಜ ಬಿದ್ದುಬಿಟ್ರೆ ಅಂತೂ ನಮ್ಮ ಅಮ್ಮನ ಮನೆಯಿಂದನೇ ತಗೊಂಡು ಹೋಗಿ ನಾನು ನೆಟ್ಕೊಂಡಿರೋದು. ಒಳ್ಳೆ ಸ್ಮೆಲ್ಲು, ಒಳ್ಳೆ ಪರಿಮಳ. ಇಲ್ಲಿ ನಾಗ ಜಟಕ ಅಂತ ಹಿಂದುಗಡೆ 2 ದೇವರಿದ್ದಾರೆ ನೋಡಿ ಫ್ರೆಂಡ್ಸ್. ಚಂಪಾ ಹೂವಿನ ಗಿಡ ಅಂದಲ್ಲ, ಅದಕ್ಕೆ ನೋಡಿ ಚಂಪೆ ಹೂವು ಆಗಿದೆ ನೋಡಿ. ಫುಲ್ ಮೇಲುಗಡೆ ಎಲ್ಲ ತುಂಬ ಆಗಿದೆ. ಒಳ್ಳೆ ಸ್ಮೆಲ್ಲು, ಒಳ್ಳೆ ಪರಿಮಳ. ಆಮೇಲೆ ಬಸಳೆ ಸೊಪ್ಪು ನೋಡಿ, ಶುಂಠಿನೂ ಆಗಿದೆ. ಶುಂಠಿ ಗಿಡ ನೋಡಿ, ಶುಂಠಿ ಆಗಿದೆ. ಬಸಳೆ ಸೊಪ್ಪು ನೋಡಿ, ಮಂಟಪನೇ ಮಾಡಿಕೊಟ್ಬಿಟ್ಟಿದ್ದಾರೆ ಅದಕ್ಕೆ, ಬಸಳೆ ಸೊಪ್ಪಿಗೆ ನೋಡಿ. ಇದಕ್ಕೆ ಸಪೋರ್ಟಿಗೆ ಮಂಟಪ ಮಾಡಿಕೊಟ್ಟಿದ್ದಾರೆ. ಹಾಗೆ ನೋಡಿ ಜಾಯಿಕಾಯಿ ನೋಡಿ, ಜಾಯಿಕಾಯಿ ಅದು ಒಡೆದಿರೋದೆಲ್ಲ ಒಣಗಿಸಿ ಇದನ್ನು ಮಾರ್ತಾರೆ. ಸೊ ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ನೋಡಿ. ಎದುರುಗಡೆ ಎಂಟ್ರೆನ್ಸ್ ನೋಡಿ ಫ್ರೆಂಡ್ಸ್. ನಮ್ಮ ತಂದೆಗೂ ನಂತರ ತುಂಬ ಗಿಡಗಳು ಹುಚ್ಚು ನೋಡಿ, ಕ್ರೇಜ್ ತುಂಬ ಚೆನ್ನಾಗಿ ಹ್ಯಾಂಗ್ ಮಾಡಿದ್ದಾರೆ ನೋಡಿ. ಇವೆಲ್ಲ ನಮ್ಮ ತಂದೆನೇ ನೋಡ್ಕೊಳ್ಳೋದು.
ನಮ್ಮ ಆಜು ಬಾಜು ಎಲ್ಲ ಈಗ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಿಬಿಟ್ಟು ಎಲ್ಲ ಇದಕ್ಕೆ ಕೊಡ್ತಾ ಇದ್ದಾರೆ, ಏನಂತೀವಿ ಈಗ ಇಲ್ಲೆಲ್ಲ ಮುರುಡೇಶ್ವರ, ಇಡಗುಂಜಿ ಅವೆಲ್ಲ ತುಂಬ ಹತ್ತಿರ. ಸೊ ಗೆಸ್ಟ್ ಹೌಸ್ ಮಾಡ್ತಾ ಇದ್ದಾರೆ.